ಎಲ್ಲ ನನ್ನ ಪ್ರೀತಿ ಗ್ರೂಪ್ ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಸೊ ಇವತ್ತಿನ ಮ್ಯಾಚ್ RR ವರ್ಸಸ್ GT ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಡಿಸ್ಕಸ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡೋದ ಮರಿಬೇಡಿ. ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ಆ್ಯಕ್ಚುಲಿ ಇವತ್ತಿನ ಮ್ಯಾಚು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ GT. ಸೊ ಐ ಥಿಂಕ್ GT ಅವರು ಅನ್ಸ್ಟಾಪಬಲ್ ಆಗಿ ಹ್ಯಾಟ್ರಿಕ್ನ ಗೆಲುವನ್ನು ಸಾಧಿಸಿಕೊಂಡು ಆಲ್ಮೋಸ್ಟ್ ಪ್ಲೇ ಆಫ್ ಕಡೆ ಬರ್ತಾ ಇದ್ದಾರೆ. ಅವ್ರದ್ದು 12 ಪಾಯಿಂಟ್ ಇದೆ. ಇಲ್ಲಿ ಇನ್ನೊಂದು ಕಡೆ ರಾಜಸ್ಥಾನ್ ರಾಯಲ್ಸ್ ಕೂಡ ಸೊ ಒಂದೆರಡು ಮ್ಯಾಚ್ಗಳು 3 ಮ್ಯಾಚ್ಗಳು ಸೋತ್ಕೊಂಡು ಬಟ್ ಸ್ಟಿಲ್ ಅವರು ಕೂಡ 12 ಪಾಯಿಂಟ್ಸ್ ತಗೊಂಡಿದ್ದಾರೆ. ಇಲ್ಲಿ ಐ ಥಿಂಕ್ ರಾಜಸ್ಥಾನ್ ರಾಯಲ್ಸ್ ಅನ್ಬಿಲಿಯಬಲ್ ಗೇಮ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಸ್ವಲ್ಪ ಮಧ್ಯದಲ್ಲಿ ಎಡವುದ್ರು. ಬಟ್ ಎನಿವೇ ಸೇಮ್ ಆಸ್ ಇಟ್ ಈಸ್ ಹೆಂಗಾಯ್ತು ಅಂತಂದ್ರೆ ಟಾಪ್ 3 ಮೇಲೆ ಡಿಪೆಂಡ್ ಆಗಿದೆ. ಅದು ಸೂರ್ಯವಂಶಿ, SSV ಜೈಸ್ವಾಲ್ ಹಾಗೂ ಧ್ರುವ್ ಜುವೆಲ್ ಮೇಲೆ ನಿಂತಿದೆ. ಅಂಡ್ ನಿನ್ನೆ ಒಬ್ರು ಮಾತ್ರ ಕ್ಯಾಪ್ಟನ್ ನಾಕ್ಸ್ ಅಂತ ರಿಯಾನ್ ಪರಾಗ್ ಅವರು 90 ಸಮಥಿಂಗ್ ಸ್ಕೋರ್ ಮಾಡಿದ್ರು. ಬಟ್ ಅದು ಲೂಸಿಂಗ್ ಕಾಸ್ ಇಂದ ಬಂದಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಎನಿವೇಸ್ ಗೈಸ್, ಇವತ್ತಿನ ಮ್ಯಾಚ್ ಸಖತ್ ಹೈಲೈಟ್ ಆಗಿದೆ. ಅಂಡ್ ನಿನ್ನೆ ಮ್ಯಾಚ್ ಅಂತೂ ಕೇಳಲೇಬೇಡಿ, ನಿನ್ನೆ ಮ್ಯಾಚ್ ಕ್ರೇಜಿ ಆಗಿತ್ತು. ಹೌದು, DC ವರ್ಸಸ್ KKR ಅಂತೂ ಇವಾಗ ಒಂಥರ ಸ್ಟ್ರಾಂಗೆಸ್ಟ್ ಟೀಮ್ ಆಗ್ಬಿಟ್ಟಿದೆ ಗುರು. DCನೇ ಸೋಲ್ಸಿದೆ ಅಂದ್ರೆ ಯೋಚನೆ ಮಾಡಿ. DC ಅವರಂತೂ ನನ್ನ ಪ್ರಕಾರ ಹೇಳ್ತೀನಿ, ಏನ್ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ ಅಕ್ಷರ್ ಪಟೇಲ್ ಅವರು, ಯಾವ ತರ ಕಾಂಬಿನೇಷನ್ ಹಾಕೊಳ್ಬೇಕು ಏನು ಗೊತ್ತೇ ಆಗ್ತಲ್ಲ. ಐ ಮೀನ್ 37 ರನ್ ಬಾಲ್ಸ್ ಅಲ್ಲಿ ಒಂದು ಬೌಂಡ್ರಿ ಹೊಡಿಯಕ್ಕಾಗಿಲ್ಲ ಮಿಡಲ್ ಓವರ್ಸ್ ಅಲ್ಲಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ 7 ಓವರ್ಸ್ ವರ್ಗೂ ಕೂಡ ಅವ್ರಿಗೆ 67 ರನ್ಸ್ ಇತ್ತು ಆಕ್ಚುಲಿ ಹೇಳ್ಬೇಕು. 62 ರನ್ಸ್ ಆಕ್ಚುಲಿ 7 ಓವರ್ಸ್ ಅಲ್ಲಿ. ಅಂದ್ರೆ ಆಲ್ಮೋಸ್ಟ್ 9 ರನ್ ರೇಟ್ ಅಲ್ಲಿ ಬರ್ತಾ ಇತ್ತು. ಅದು ಪವರ್ ಪ್ಲೇ ಮುಗಿದ್ಮೇಲೆ ಒಂದೇ ವಿಕೆಟ್ ಆಗಿದ್ದು. ಅದನ್ನ ಅನ್ಬಿಲಿಯಬಲ್ ಆಗಿ ತಗೊಂಡೋಗಿ ಅಟ್ಲೀಸ್ಟ್ ಒಂದು ಚಿಕ್ಕ ಗ್ರೌಂಡ್ ಅಲ್ಲಿ ಮಿನಿಮಮ್ 180 ಸ್ಕೋರ್ ಮಾಡ್ಬೋದಾಗಿತ್ತು. ಬಟ್ ಅದನ್ನ ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ, ಫೇಲ್ ಆದ್ರು. ಅಂಡ್ ನಿನ್ನೆ ಫಿನ್ನಲ್ಲಿನವರ ಅದ್ಭುತ ಸೆಂಚುರಿಯಿಂದ ಮ್ಯಾಚ್ ನ ಗೆಲ್ತಾರೆ KKR ಅವರು. KKR ಏನೋ ಚಾನ್ಸ್ ಇದೆಯಾ ಅಂತ ಒಂದ್ ಸ್ವಲ್ಪ 3-4 ದಿವಸದಿಂದ ನಮ್ಮ ಪ್ರೊಡಿಕ್ಷನ್ ಯಾಕೆ ಉಲ್ಟಾ ಹೊಡಿತಾ ಇದೆ. ಮೇ ಬಿ ಏನೋ ಪಿಚ್ ಅಲ್ಲಿ ಏನೋ ಇದಾಗಿದೆ. ಇಲ್ಲ ಅನ್ಕೊಂಡಿದ್ ತರ ಯಾರು ಆಡ್ತಾನೆ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಆಲ್ಮೋಸ್ಟ್ ಎಲ್ಲ ಇನ್ನೆಡ್ಜ್ ಅಲ್ಲಿ ಸೋಲ್ತಾ ಇರೋದು. ಆಮೇಲೆ RCBನೂ ಅಷ್ಟೇ, ಮೊನ್ನೆ ಲಕ್ನೋ ಮೇಲೆ ಒಳ್ಳೆ ಫೌಟ್ ಕೊಟ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಅನ್ಫಾರ್ಚುನೇಟ್ಲಿ ಗೆಲ್ಲಕ್ಕಾಗಿಲ್ಲ. ಬಟ್ ಎನಿವೇಸ್ ಗೈಸ್, ಇವತ್ತಿನ ಮ್ಯಾಚ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಲೈಕ್ ಖಂಡಿತವಾಗಿ ಒಂದೊಂದು ನಿಜ. ಇವತ್ತು ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಇವತ್ತೇನೋ ಇನ್ ಕೇಸ್ ಸೋಲ್ತು ಅಂತಂದ್ರೆ ಆಲ್ಮೋಸ್ಟ್ ಕನ್ಫರ್ಮ್ ಮಾಡ್ಕೊಂಬಿಡಿ 70% ಅವರು ಪ್ಲೇ ಆಫ್ ಸೆಲೆಕ್ಟ್ ಆಗಲ್ಲ. GT ಬರುತ್ತೆ, ಹೈದರಾಬಾದ್ ಇರುತ್ತೆ, RCB ಅಂಡ್ ನಮ್ಮ ಪಂಜಾಬ್ ಅವರು ಇರ್ತಾರೆ. ಸೊ 4 ಜನ ಟೀಮ್ ಮಾತ್ರ ಇದು ಕನ್ಫರ್ಮ್ ಮಾಡ್ಕೊಂಬಿಡಿ. ಇನ್ ಕೇಸ್ ಸರ್ಪ್ರೈಸಿಂಗ್ಲಿ ಏನಾದರೂ RCBನೂ ಹೊರಗಡೆ ಹೋಗುತ್ತಾ? ಇಲ್ಲ, RCB ಹೊರಗಡೆ ಹೋಗಲ್ಲ, ಹೊರಗಡೆ ಹೋಗಲ್ಲ ಆಲ್ಮೋಸ್ಟ್. ಯಾಕೆ ಅಂತಂದ್ರೆ ಒಂದು ರೀಸನ್ ಏನಂತಂದ್ರೆ RCB ಅವ್ರದ್ದು ಸೊ ಲಕ್ ಸರಿ ಇಲ್ಲ ಅಷ್ಟೇ. 1-2 ಮ್ಯಾಚಸ್ ನಾನು ಅಬ್ಸರ್ವ್ ಮಾಡಿರೋ ಹಾಗೆ. ಬಟ್ ಇವಾಗ ರಾಯ್ಪುರಲ್ಲಿ ಮ್ಯಾಚ್ ಶಿಫ್ಟ್ ಆಗಿರೋದ್ರಿಂದ ಸೊ ಸ್ವಲ್ಪ ಹೋಮ್ ಗ್ರೌಂಡ್ ಅಡ್ವಾಂಟೇಜು ನಮಗೆ ಇರಲ್ಲ. ಸಪೋರ್ಟ್ ಇರುತ್ತೆ, RCB ಸಪೋರ್ಟ್ ಪಕ್ಕ ಇರುತ್ತೆ. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ನಾಳೆ ಮ್ಯಾಚ್ ಕೂಡ ಇರೋದು, ಸಂಡೇ ಮ್ಯಾಚು ಲೈಕ್ RCB ವರ್ಸಸ್ ಮುಂಬೈ ಇದೆ. ಸೊ ಐ ಥಿಂಕ್ ನೋಡುವ ಯಾವ ಥರ ಆಗುತ್ತೆ. ಯಾಕಂದ್ರೆ ಮುಂಬೈ ಕೂಡ ಸ್ವಲ್ಪ ಕಷ್ಟದಿಂದ ಬರ್ತಾ ಇರ್ತಾರೆ. ಸೊ ಇನ್ನೊಂದು ಕಡೆ RCB ಅವರು ಒಂದು ಸ್ವಲ್ಪ ಪ್ರಾಬ್ಲಮ್ ಏನೋ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಎನಿವೇಸ್ ಗೈಸ್, ಇವತ್ತಿನ ಮ್ಯಾಚ್ ಕಡೆ ಗಮನ ಕೊಡೋಗಿದ್ರೆ ಇವತ್ತಿನ ಮ್ಯಾಚು ನಾವು ಪ್ರೆಡಿಕ್ಷನ್ ಕೊಡ್ತಾ ಇರೋದು ಸೊ GT ಅವರು ಗೆಲ್ತಾರೆ ಗೈಸ್. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಇವರಿಬ್ರು ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ 9 ಮ್ಯಾಚ್ಗಳು ಅಷ್ಟೇ ಆಡಿರೋದು GT ವರ್ಸಸ್ RR. ಅದ್ರಲ್ಲಿ 6 ಮ್ಯಾಚ್ GTನೇ ಗೆದ್ಕೊಂಡಿದ್ದಾರೆ. ಓಕೆ. ಸೊ ಅಂಡ್ 3 ಮ್ಯಾಚಸ್ ಮಾತ್ರ ಇಲ್ಲಿ RR ಗೆದ್ದಿದ್ದಾರೆ. ಹೈಯೆಸ್ಟ್ ಸ್ಕೋರ್ ಬಂದು 217 ಹೈಯೆಸ್ಟ್ ಸ್ಕೋರ್, ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದು 118 RR ಹೊಡೆದಿರೋದು ಇಲ್ಲಿ. ಸೊ ಐ ಥಿಂಕ್ ಟಫ್ ಫೈಟ್ ಅಂತದ್ದು ಏನು ಕಾಣಿಸ್ತಲ್ಲ. ಬಟ್ ಎನಿವೇಸ್ ಗೈಸ್, ಇವತ್ತಿನ ಮ್ಯಾಚಲ್ಲಿ ಐ ಥಿಂಕ್ ಬೌಲರ್ಸ್ಗಳು ತುಂಬ ಚೆನ್ನಾಗಿದೆ ಎರಡೂ ಕಡೆ ತಂಡದಲ್ಲೂ ಹೇಳ್ಬೇಕು ಅಂತಂದ್ರೆ. GT ಆಗಿರ್ಬೋದು, ಇದಾಗಿರ್ಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಕನ್ಸಿಸ್ಟೆನ್ಸಿಯಾಗಿ ಸ್ವಲ್ಪ ಗೆಲ್ತಾ ಇದಾರಪ್ಪ ಅಂದರೆ ಲೈಕ್ ಕಂಪೇರ್ ಟು ರಾಜಸ್ಥಾನ್ ರಾಯಲ್ಸ್ ಸೆಕೆಂಡ್ ಹಾಫ್ ಅಲ್ಲಿ ನಾನು ಮಾತಾಡ್ತಾ ಇರೋದು. ಸೊ GT ಅವರು ತುಂಬ ಚೆನ್ನಾಗಿದ್ದಾರೆ. ಸೊ 50-50%, ಬಟ್ ಸ್ಟಿಲ್ ವಿಲ್ ಗೋ ವಿತ್ ಪ್ರೆಡಿಕ್ಷನ್ಸ್ ಆಫ್ GT. ಆಕ್ಚುಲಿ GT ಗೆಲ್ತಾರೆ ಅಂತ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿನ್ನೆ ಮ್ಯಾಚಲ್ಲಿ ಒಬ್ಬೊಂದು ಪಾಸಿಟಿವ್ ಏನಪ್ಪಾ ಅಂತಂದ್ರೆ ಅದೇ ಫಿನ್ನಲ್ಲಿ ಅವ್ರದ್ದು ಪಾಸಿಟಿವ್ ಸಖತ್ತಾಗಿತ್ತು. ಅಂಡ್ ಐ ಥಿಂಕ್ ಅನ್ಬಿಲಿಯಬಲ್ ಬ್ಯಾಟಿಂಗ್ ಆಡಿದ್ದು ಹೇಳಬೇಕು ಅಂತಂದ್ರೆ. ಅಂಡ್ ಇವತ್ತಿನ ಮ್ಯಾಚಲ್ಲಿ ಹೈಯೆಸ್ಟ್ ರನ್ ಗೆಟ್ ಯಾರು ಆಗ್ಬೋದು ಅಂತ ಯೋಚನೆ ಮಾಡಿದ್ರೆ ಗೈಸ್, ಆಕ್ಚುಲಿ ನಡೀತಾ ಇರೋದು ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ. ಸೊ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ ಆಕ್ಚುಲಿ ವಿಲ್ ಗೋ ವಿತ್ ಜಾಸ್ ಪಟ್ಲರ್ ಅವರು ಇವತ್ತು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ. GT ಕಡೆ ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ. ಅಂಡ್ ಈ ಕಡೆ RR ಕಡೆ ನನ್ನ ಪ್ರಕಾರ ಸೂರ್ಯವಂಶಿ ಪಕ್ಕ ಹೊಡಿತಾರೆ. ಯಾಕಂದ್ರೆ ಸವಾಯ್ ಮಾನ್ಸಿಂಗ್ ಒಂಥರ ಸ್ಟೇಡಿಯಂ ಫೇವರೇಟ್ ಸ್ಟೇಡಿಯಂ ಅವ್ರಿಗೆ. ಆಲ್ಮೋಸ್ಟ್ ಸೆಂಚುರಿನೂ ಕೂಡ ಬಂದಿದೆ ಇದೇ ಒಂದು ಸ್ಟೇಡಿಯಂ ಅಲ್ಲಿ. 2 ಸೆಂಚುರಿ ಬರ್ಸಿದಾರಪ್ಪ ಈ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೂರ್ಯವಂಶಿ. ಸೊ ಐ ಥಿಂಕ್ ಒಂದು ಫ್ಯೂಚರ್ ಸ್ಟಾರ್ ಅಲ್ಲಿ ಇದ್ದಾರೆ. ಮೇ ಬಿ ಇನ್ನೊಂದು ಏನಪ್ಪ ಅಪ್ಡೇಟ್ ಪ್ರಕಾರ ಅಂತಂದ್ರೆ ODI ಟೀಮ್ಗೂ ಇವ್ರನ್ನ ಹಾಕೊಳ್ತಾರೆ, ನೆಕ್ಸ್ಟ್ T20 ಟೀಮ್ಗೂ ಹಾಕೊಳ್ತಾರೆ ಅಂತ ಒಳ್ಳೆ ವರ್ತಿದೆ ನನ್ನ ಪ್ರಕಾರ. ಒಂಥರ ಡೈಮಂಡ್ ತರ, ಹೆಂಗೆ ಬುಮ್ರಾನ ಹೆಂಗೆ ನಮ್ಮ ಪಾಲಿಶ್ ಮಾಡಿದ್ವಿ ಡೈಮಂಡ್ ಆಗಿದ್ದಾರೆ ನಮ್ಮ ಟೀಮ್ ಇಂಡಿಯಾಗೆ, ಅದೇ ರೀತಿ ಸೂರ್ಯವಂಶಿ ಕೂಡ ಡೈಮಂಡ್ ಆಗ್ಬೋದು ಫ್ಯೂಚರಲ್ಲಿ. ಯಾಕಂದ್ರೆ ಈ ಹುಡುಗ ಈಗಲೇ 14-15 ವರ್ಷಕ್ಕೆ ಹುಡುಗ ಹಿಂಗೆ ಆಡ್ತಾನೆ. ಇನ್ನು ನಮ್ಮ ಟೀಮ್ ಇಂಡಿಯಾಗೆ ಬಂದರೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಎಲ್ಲ ಆಡಿದ್ರೆ ಹಿಂಗೆ ಆಡ್ಬೋದು. ಹೌದು. ಸೊ ಐ ಥಿಂಕ್ ಏನಂತಂದರೆ ಸೊ ಬ್ಯಾಟಿಂಗ್ ಪಿಚ್ಚಲ್ಲಿ ಆಡ್ಬಾರ್ದು, ನನಗೆ ಬೌಲಿಂಗ್ ಪಿಚ್ಚಲ್ಲೂ ನಾನು ಆಡ್ತೀನಿ ಅಂತ ತೋರಿಸ್ಬೇಕು. ಕ್ವಿಕ್ಕಾಗಿ ಸ್ಕೋರ್ ಮಾಡಬೇಕು. 40 ಹೊಡೆದ್ರೂ ಪರವಾಗಿಲ್ಲ, ಬಟ್ ಕ್ವಿಕ್ಕಾಗಿ ಸ್ಕೋರ್ ಮಾಡಿದ್ರೆ ಐ ಥಿಂಕ್ ಇಟ್ಸ್ ಅನ್ಬಿಲಿಯಬಲ್ ಟ್ಯಾಲೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಬ್ಯಾಟ್ಸಿಂಗ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೂರ್ಯವಂಶಿದು. ಬಟ್ ಗೈಸ್, ನಿಮ್ಮ ಪ್ರಕಾರ ಇವತ್ತು ಹೈಯೆಸ್ಟ್ ರನ್ ಗೆಟರ್ ಯಾರು ಆಗ್ತಾರೆ? ಸೊ 2 ಟೀಮಲ್ಲೂ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೊಂದು ಕಡೆ ಹೈಯೆಸ್ಟ್ ವಿಕೆಟ್ ಟೇಕರು. ಸೊ ಐ ಥಿಂಕ್ ಬೌಲರ್ಸ್ ವರ್ಸಸ್ ಬೌಲರ್ಸ್ ಗೇಮ್ ಅಂತ ಇವತ್ತು ನಾನು ಮ್ಯಾಚಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಒಂದು ಕಡೆ ಜಾಫರ್ ಆರ್ಚರು, ಇನ್ನೊಂದು ಕಡೆ ಕಗೀಸೋ ರಬಾಡ ಅವ್ರು ಇರ್ತಾರೆ.
ಇನ್ನೊಂದು ಕಡೆ ತುಷಾರ್ ದೇಶಪಾಂಡೆ ಅವರು ಮತ್ತೆ ಇದ್ರೆ ಈ ಕಡೆ ಬಂದ್ಬಿಟ್ಟು ನಮ್ಮ ಇಶಾಂತ್ ಶರ್ಮಾ ಅವ್ರು ಏನಾದ್ರು ಇವತ್ತು ಕಂಬ್ಯಾಕ್ ಮಾಡ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ GT ಪರವಾಗಿ. ಮೇ ಬಿ ಸೊ ಐ ಡೋಂಟ್ ನೋ, ಗೊತ್ತಿಲ್ಲ, ಕಾದು ನೋಡಬೇಕು ಏನಾಗುತ್ತೆ ಎತ್ತಕತೆ ಅಂತ. ನಿಮ್ಗೆ ಏನು ಅನ್ಸುತ್ತೆ ಗೈಸ್, ಯಾರು ಗೆಲ್ಬೋದು? ಕೋಚ್ ಆಶೀಶ್ ನೆಹರಾನ, ಇಲ್ಲ ಅಂತಂದರೆ ರಾಜಸ್ಥಾನ್ ರಾಯಲ್ಸ್ನ ಕುಮಾರ್ ಸಂಗಾಕರನ? ಕಮೆಂಟ್ ಮಾಡಿ ನೋಡುವ. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು RR vs GT ಯ ಪ್ರಿವ್ಯೂ. ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ಓಕೆನಾ? ಮೇಲೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕೊಡಿ, ಓಕೆನಾ? ಸೊ ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತಂಗ, ಬಾಯ್.